ತುಂಬ ಜನ ಟೀನ ಕುಡ್ದಿರ್ತೀರ, ಟೀ ಪೌಡ್ರನ್ನ ಮನೇಲಿ ನೋಡಿರ್ತೀರ. ತೋಟದಲ್ಲಿ ಮೇ ಬಿ ಟೀ ಎಸ್ಟೇಟಲ್ಲೂ ಕೂಡ ನೀವು ಟೀ ನೋಡಿರ್ಬೋದು. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ದಟ್ ಏನಂತ ಹೇಳಿದರೆ, ನಾವು ಯಾವ ರೀತಿ ಇದರಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ, ಯಾವ ಎಲೆಗಳನ್ನು ಆಯ್ಕೆ ಮಾಡ್ತಾರೆ, ಎಲ್ಲ ಎಲೆಗಳನ್ನು ಆಯ್ಕೆ ಮಾಡ್ತಾರಾ? ಇಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ತುಂಬಾ ಎಳೆ ಎಲೆಗಳಿರುತ್ತಲ್ಲ, ತುದಿನಲ್ಲಿ ಬರ್ತಕ್ಕಂಥ ತುಂಬಾ 2 ಎಲೆ, 2 ಲೀಫ್ ಬಡ್ ಅಂತ ಕರಿತೀವಿ ನಾವು. ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿದೆ, ಚೆನ್ನಾಗಿ ಕರೆಕ್ಟಾಗಿ ಕಾಣುತ್ತೆ ನಿಮಗೆ ನೋಡಿ. ಇದರಲ್ಲಿ ನಿಮಿಷ ಜೂಮಿಂಗ್ ಮಾಡ್ತಾ ಇದ್ದೀನಿ. ಇದನ್ನು ನೋಡಿ, ಈ ಎಲೆ ನೋಡಿ, ಇದು 2 ಎಲೆ ಇದೆ. ಇಲ್ಲಿ 2 ಎಳೆ ಎಲೆ, 1 ಬಡ್ ಇದೆ ನೋಡಿ, ಕಾಣಿಸ್ತಿದೆಯಾ? 2 ಎಲೆ, ಎಳೆಯದು ಎಲೆ, ಹೊಸ ಚಿಗುರು, ಅದ್ರ ಜೊತೆ 1 ಬಡ್ ಇದೆ, ಇನ್ನು ಓಪನಿಂಗ್ ಬಡ್ ಇದೆ ನೋಡಿ. ಆ 3 ಮಾತ್ರ ಕಟ್ ಮಾಡ್ಕೊಳ್ತಾರೆ. ಅದನ್ನು ಆಮೇಲೆ ಪ್ರೊಸೆಸಿಂಗ್ ಮಾಡೋದು. ಫರ್ಮೆಂಟೇಷನ್ ಆಗುತ್ತೆ ಇದು ಆ್ಯಕ್ಚುಲಿ. ಟೀ ಹಿಂಗೆ ಡೈರೆಕ್ಟ್ ಡ್ರೈ ಆಗೋದಿಲ್ಲ. ಆಫ್ಟರ್ ಫರ್ಮೆಂಟೇಷನ್ ಡ್ರೈ ಮಾಡ್ಕೊಂಡು ಆಮೇಲೆ ನಮಗೆ ಪೌಡ್ರನ್ನ ಕೊಡೋದು.